2026ನೇ ವರ್ಷ ಮಿಥುನ ರಾಶಿಯವರಿಗೆ ಪರಿವರ್ತನಾಶೀಲ ವರ್ಷವಾಗಿದೆ. ಈ ಸಮಯದಲ್ಲಿ ವೃತ್ತಿಪರ ಯಶಸ್ಸು ಮತ್ತು ಹೂಡಿಕೆಯಿಂದ ಲಾಭಗಳನ್ನು ಪಡೆಯುವಿರಿ. ವರ್ಷದ ಮೊದಲ 6 ತಿಂಗಳು ಗುರುವು ನಿಮ್ಮ ಮೊದಲ ಮನೆಯಲ್ಲಿರುತ್ತಾನೆ. ಗುರುವಿನ ಪ್ರಭಾವ ಹೊಸ ವೃತ್ತಿ ಅವಕಾಶಗಳು ಮತ್ತು ಹೆಚ್ಚಿದ ಪ್ರತಿಷ್ಠೆಯನ್ನು ತರುತ್ತದೆ. ಈ ಸಮಯ ಹೂಡಿಕೆಗಳಿಗೆ ಮಂಗಳಕರ ಸಮಯ. ಉದ್ಯೋಗದಲ್ಲಿರುವವರು ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹಾಗಾದರೆ ಮಿಥುನ ರಾಶಿಯವರಿಗೆ ವರ್ಷವಿಡೀ ಹಣಕಾಸಿನ ಜೀವನ ಹೇಗಿರಲಿದೆ ಎಂದು ಸವಿಸ್ತಾರವಾಗಿ ತಿಳಿಯೋಣ. ಮಿಥುನ ರಾಶಿಯವರಿಗೆ 2026ನೇ ವರ್ಷದ ಆರಂಭ ಮಂಗಳಕರ ಫಲ ನೀಡಲಿದೆ. ಗುರು ನಿಮ್ಮ ಜಾತಕದಲ್ಲಿ ಉತ್ತುಂಗದಲ್ಲಿ ಇರುವುದರಿಂದ ಬೇಡಿದ ವರವನ್ನು ನೀಡಲಿದ್ದಾನೆ. ವರ್ಷದ ಮೊದಲ 3 ತಿಂಗಳು ನೀವು ಮಾಡಿದ ಕಾರ್ಯಗಳಲ್ಲಿ ಯಶಸ್ಸು ಸಿಗುವುದು. ಹೂಡಿಕೆಯಿಂದ ಹೆಚ್ಚು ಲಾಭ ಕಾಣುವ ಲಕ್ಷಣಗಳು ಇವೆ. ಈ ಸಮಯದಲ್ಲಿ ಸ್ವಂತ ಹುದ್ದೆಯನ್ನು ಶುರು ಮಾಡಲು ಸಾಧ್ಯವಾಗಲಿದೆ. ಸರ್ಕಾರಿ ಕೆಲಸ ಪಡೆಯುವ ನಿರೀಕ್ಷೆಯಲ್ಲಿ ಇರುವವರಿಗೆ ಹಲವಾರು ದಾರಿಗಳು ತೆರೆದುಕೊಳ್ಳುತ್ತವೆ. ಮಿಥುನ ರಾಶಿಯವರ ಅದೃಷ್ಟ ಕುಲಾಯಿಸಲಿದ್ದಾನೆ. ಗುರುದೇವ ಜೂನ್ 2026 ನಂತರ ಗುರು ಕರ್ಕ ರಾಶಿಯಲ್ಲಿ ನಿಮ್ಮ 2ನೇ ಮನೆಗೆ ಪ್ರವೇಶಿಸುತ್ತಾನೆ. ಈ ಅವಧಿಯು ಸಂಪತ್ತು ಮತ್ತು ಆಸ್ತಿಯ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಸುವರ್ಣ ಅವಧಿಯಾಗಿರುತ್ತದೆ. ನೀವು ಕುಟುಂಬದ ಪಿತ್ರಾರ್ಜಿತ ಆಸ್ತಿ ಮತ್ತು ದೀರ್ಘಕಾಲದಿಂದ ಸ್ಥಗಿತ ರಿಯಲ್ ಎಸ್ಟೇಟ್, ಚಿನ್ನ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಉತ್ತಮ ಸಮಯ. ವಿಶೇಷವಾಗಿ ಈ ವರ್ಷ ಉದ್ಯೋಗದಲ್ಲಿರುವವರಿಗೆ ಅನುಕೂಲಕರವಾಗಿರುತ್ತದೆ. ನಿಮ್ಮ ಆದಾಯ ಹೆಚ್ಚಾಗುವ ಲಕ್ಷಣಗಳನ್ನು ಗ್ರಹಗಳ ಸ್ಥಾನ ಸೂಚಿಸುತ್ತಿವೆ. ಜೊತೆಗೆ ಉದ್ಯಮಿಗಳಿಗೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಿದೆ. ಇನ್ನು ಶನಿ ವರ್ಷವಿಡೀ ನಿಮ್ಮ 10ನೇ ಮನೆಯಲ್ಲಿಯೇ ಇರುತ್ತದೆ. ಧನಿವರಿ ಇಲ್ಲದೆ ಕೆಲಸ ಮಾಡಬೇಕಾಗುತ್ತದೆ. ಹೀಗಿದ್ದಾಗ ಮಾತ್ರ ಶನಿ ನಿಮಗೆ ಶಾಶ್ವತ ಯಶಸ್ಸನ್ನು ತರುತ್ತಾನೆ. ಹೌದು, 2026ರಲ್ಲಿ ನಿಮ್ಮ ಕಠಿಣ ಪರಿಶ್ರಮ ದೀರ್ಘಾವಧಿಯ ಪ್ರಯೋಜನಗಳನ್ನು ನೀಡುತ್ತದೆ. ಜೊತೆಗೆ ರಾಹು ಹೊಸ ವರ್ಷದಲ್ಲಿ ನಿಮ್ಮ 9ನೇ ಮನೆಯಲ್ಲಿರುತ್ತಾನೆ. ಇದು ಉನ್ನತ ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳನ್ನು ಒದಗಿಸುವುದು. ಆದರೆ 3ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ನಿಮ್ಮ ಪ್ರಯತ್ನಗಳಿಗೆ ಅಡ್ಡಿಯಾಗಬಹುದು. ಆದ್ದರಿಂದ ಉತ್ತರಾರ್ಧವು ಡಿಜಿಟಲ್ ಮತ್ತು ಸಂವಹನ ವಲಯದಲ್ಲಿರುವವರಿಗೆ ವಿಶೇಷವಾಗಿ ಶುಭವಾಗಿರುತ್ತದೆ. ಅಕ್ಟೋಬರ್ 31ರ ನಂತರ ಗುರುವು ನಿಮ್ಮ 3ನೇ ಮನೆಯಾದ ಸಿಂಹದಲ್ಲಿ ಸಾಗುತ್ತಾನೆ. ಮಾಧ್ಯಮ, ಸಾಮಾಜಿಕ ಮಾಧ್ಯಮ, ಡಿಜಿಟಲ್ ಮಾರ್ಕೆಟಿಂಗ್, ಆನ್ಲೈನ್ ವ್ಯವಹಾರ ಮತ್ತು ವಿಷಯ ಬರವಣಿಗೆಯಲ್ಲಿ ಕೆಲಸ ಮಾಡುವವರಿಗೆ ಈ ಅವಧಿಯು ಆರ್ಥಿಕ ಬೆಳವಣಿಗೆಯನ್ನು ತರುತ್ತದೆ. ಆದರೆ ಈ ಸಮಯದಲ್ಲಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹಾನಿಕರವಾಗಬಹುದು. ಹೂಡಿಕೆಯ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ 2026ನೇ ವರ್ಷವು ಅತ್ಯಂತ ಅನುಕೂಲಕರವಾಗಿರುತ್ತದೆ. 2ನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರುವುದರಿಂದ ಆಸ್ತಿ, ರಿಯಲ್ ಎಸ್ಟೇಟ್, ಚಿನ್ನ ಮತ್ತು ದೀರ್ಘಾವಧಿಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ. ಈ ಸಮಯದಲ್ಲಿ ಮಾಡಿದ ಹೂಡಿಕೆಗಳು ಮುಂಬರುವ ವರ್ಷಗಳಲ್ಲಿ ಸುರಕ್ಷಿತ ಮತ್ತು ಸ್ಥಿರವಾದ ಆದಾಯವನ್ನು ನೀಡುತ್ತವೆ. ಅಕ್ಟೋಬರ್ 2026ರ ನಂತರ ವಿದೇಶಿ ಹೂಡಿಕೆಗಳು ಗಮನಾರ್ಹ ಲಾಭವನ್ನು ನೀಡುತ್ತವೆ. ಆದರೆ ಕೇತು ನಿಮ್ಮನ್ನು ಗೊಂದಲಗೊಳಿಸಬಹುದು. ಆದ್ದರಿಂದ ಹೂಡಿಕೆ ಮಾಡುವ ಮೊದಲು ಪರಿಣಿತರೊಂದಿಗೆ ಸಮಾಲೋಚನೆ ನಡೆಸುವುದು ಶುಭ. ಒಟ್ಟಾರೆಯಾಗಿ 2026ನೇ ವರ್ಷ ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ತುಂಬಾ ಅನುಕೂಲಕರವಾಗಿದೆ.